ದಂಟಲ್ಲಿ ಹಸೆಳ್ಳೆ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ದಂಟನ್ನ ಬೇಯಿಸಿ ಲಾಸ್ಟಲ್ಲಿ ಉಪ್ಪಾಕಿ ಸೋರ್ಲಾಕಿ ಅದು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಯಾವುದೇ ತರಕಾರಿಯಲ್ಲಿ ಬದನೆಕಾಯಿ, ಬೆಂಡೆಕಾಯಿ, ಸೋರೆಕಾಯಿ ಎಲ್ಲದರಲ್ಲೂ ಮಾಡ್ಬೋದು, ಬೂದ್ಕುಂಬಳಕಾಯಿ ಎಲ್ಲದರಲ್ಲೂ ಚೆನ್ನಾಗಿರುತ್ತೆ. ಇದು ತಣ್ಣಗಾಗಬೇಕು, ಬಿಸಿ ಇದ್ದಾಗ ನೀವು ಮಾಡೋಂಗಿಲ್ಲ. ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಈಗ ರುಬ್ಬಕ್ಕೆ ಕಾಯಿ, ಸ್ವಲ್ಪ ಅರಿಶಿನ, ಹುರ್ಗಡ್ಲೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಹುರ್ಕೋಬೇಕು. ಆಮೇಲೆ ಸಾಸಿವೆ, ಮೆಂತ್ಯ ಹುರಿದಿರೋದು, ಇದಿಷ್ಟು ಮಿಕ್ಸಿ ಮಾಡ್ಕೊಂಬರ್ತೀನಿ. ಇನ್ನೂ ರುಬ್ಕೊಂಡಿದ್ದೀನಿ. ಇದಕ್ಕೊಂದು ಬೆಳ್ಳುಳ್ಳಿ ಗೆಡ್ಡೆ ಸುಲಿದು ರುಬ್ಕೊಂಡಿದ್ದೀನಿ. ಇದನ್ನು ದಂಟಿಗೆ ಹಾಕಿ, ಬೆಂದಿರೋ ದಂಟಿಗೆ ಹಾಕಿ, ಒಂದು ಲೋಟ ಮೊಸರು ಹಾಕಿ, ಒಗ್ಗರಣೆ ಸಾಸಿವೆ, ಕರಿಬೇವು, ಇಂಗು ಒಗ್ಗರಣೆ ಮಾಡೋದು ಹಾಕಿ ಕಲಸಿ ಯಾರನ್ನ ನೆಂಟರು ಬಂದಾಗ 5 ನಿಮಿಷದಲ್ಲಿ ರೆಡಿ ಆಗೋಂಥ ಸಾರಿದು. ನೀವು ಅನ್ನಕ್ಕೆ, ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ಸ್ ಹಾಕಿ. ದಂಟು ಹೆಲ್ತ್ಗೆ ಒಳ್ಳೆಯದು. ನೀವು ಮೊಸರೆಲ್ಲ ಹಾಕೋದ್ರಿಂದ ತಂಪು ಆಗುತ್ತೆ ದೇಹಕ್ಕೆ. ಇದು ಮಾಡಿಕೊಂಡು ಟೇಸ್ಟ್ ನೋಡಿ.